ಆಷಾಢ ಮಾಸದ ಮೊದಲ ಶುಕ್ರವಾರವಾದ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ನಾಳೆ ಅಧಿದೇವತೆ ಚಾಮುಂಡಿ ತಾಯಿಯನ್ನ ಬೆಳಗಿನಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ಕಣ್ ತುಂಬಿಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರುವುದು ಚಾಮುಂಡಿ ಬೆಟ್ಟದ ಪ್ರಾಂಗಣದಲ್ಲಿ ನಾವಿದ್ದೀವಿ, ಒಳಭಾಗದಲ್ಲಿದ್ದೀವಿ. ಇಲ್ಲಿ ನಾಡ ಅಧಿದೇವತೆಯ ದರ್ಶನಕ್ಕಾಗಿ ಭಕ್ತರು ಹಾತೊರಿತಿದ್ದಾರೆ. ಬೆಳಗಿನಿಂದಲೂ ಕೂಡ ಸರತಿ ಸಾಲಿನಲ್ಲಿ ಅಂದ್ರೆ ಬೆಳಗಿನ ಜಾವ 3:30 ಆಗಮಿಸಿರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ದರ್ಶನ ಪಡ್ಕೊಳ್ತಿದ್ದಾರೆ. ಇನ್ನು ಇವತ್ತಿನ ದೇವಸ್ಥಾನದ ಪ್ರಾಂಗಣವನ್ನ ನೀವು ಗಮನಿಸ್ತಿರ್ಬೋದು. ದೇವಸ್ಥಾನವನ್ನ ಬಗೆ ಬಗೆಯ ಹೂವುಗಳಿಂದ ಮತ್ತು ಫಲ ತಾಂಬೂಲಗಳಿಂದ ಅಲಂಕರಿಸಲಾಗಿದೆ. ಬಾಳೆಹಣ್ಣು ಹಾಗೂ ತೆಂಗಿನಕಾಯಿಯಿಂದ ದೇವಸ್ಥಾನದ ಗೋಪುರಗಳು ಮತ್ತೆ ಮುಂಭಾಗವಂದ ಕಂಬಗಳನ್ನ ಅಲಂಕರಿಸಲಾಗಿದೆ. ಇನ್ನುಳಿದಂತೆ ದೇವಸ್ಥಾನನ ಬಗೆ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದೆ. ಚೆಂಡು ಹೂವು, ದಾಸವಾಳ ಹಾಗೂ ಮಲ್ಲಿಗೆ ಹೂವು ಸೇರಿದಂತೆ ಬಗೆ ಬಗೆಯ ಹೂವುಗಳು ಅಂದ್ರೆ ಬಣ್ಣ ಬಣ್ಣದ ಹೂವುಗಳಿಂದಲೂ ಕೂಡ ಅಲಂಕರಿಸಲಾಗಿದೆ. ಇನ್ನು ಆಲಂಕಾರಿಕ ಪುಷ್ಪಗಳ ಇವೆ. ಆ ಪುಷ್ಪಗಳಿಂದಲೂ ಕೂಡ ದೇವಸ್ಥಾನದ ಪ್ರಾಂಗಣ ಮತ್ತು ದ್ವಾರವನ್ನ ಅಲಂಕರಿಸಲಾಗಿದೆ. ನೀವು ಚಾಮುಂಡಿ ಬೆಟ್ಟದ ಮುಖ್ಯ ದ್ವಾರ. ಈ ದ್ವಾರದಲ್ಲಿರುವಂತಹ ಚಾಮುಂಡಿ ತಾಯಿಯ ಒಂದು ಪ್ರತಿಮೆಯನ್ನು ಕೂಡ ಅಂದ್ರೆ ಆ ಒಂದು ಬೆಳ್ಳಿಯ ಪ್ರತಿಮೆಯನ್ನು ಕೂಡ ಅಲಂಕರಿಸಲಾಗಿದೆ. ಇನ್ನು ಬಗೆ ಬಗೆಯ ಹೂವುಗಳಿಂದ ಈ ಒಂದು ಸ್ಥಳವನ್ನ ಅಲಂಕರಿಸಲಾಗಿದ್ದು ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಿರ್ಬೋದು. ಚಾಮುಂಡಿ ತಾಯಿಯ ಒಂದು ವಿಗ್ರಹಕ್ಕೆ ಅಲಂಕರಿಸಲಾಗಿದೆ. ಎರಡು ಬದಿಗಳಲ್ಲಿ ಕೂಡ ಗಜ ಇದೆ. ಅದ್ರ ಜೊತೆಗೆ ದೇವರುಗಳನ್ನು ಕೂಡ ಅಲಂಕರಿಸುವಂತಹ ನೀವು ಪರಿಯನ್ನ ಗಮನಿಸ್ತಿರ್ಬೋದು. ಈ ಒಂದು ಅಂದ್ರೆ ಮುಖ್ಯ ದ್ವಾರವನ್ನ ಬಗೆ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದೆ. ಇನ್ನು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಭಕ್ತರು ನಾಡ ಅಧಿದೇವತೆ ಚಾಮುಂಡಿ ತಾಯಿಯನ್ನ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಆ ಮೂಲಕ ಇವತ್ತು ಚಾಮುಂಡಿ ಬೆಟ್ಟದ ಪ್ರಾಂಗಣವನ್ನ ಕೊಂಚ ಭಿನ್ನವಾಗಿಯೇ ಅಲಂಕರಿಸಲಾಗಿದೆ. ಆ ಮೂಲಕ ಭಕ್ತರಿಗೆ ದರ್ಶನವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಾಮುಂಡಿ ಬೆಟ್ಟ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.